ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಬ್ಬರ ಫಾಲೋವರ್ಸ್ ತಂದಿಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಎರಡನೇದ ಕಾಂಗ್ರೆಸ್ ಪಕ್ಷದ ಒಳಗಡೆ ಹೇಮಂತ್ ಎರಡು ಗುಂಪುಗಳಿವೆ, ಮೂಲ ನಿವಾಸಿಗಳು ಮತ್ತು ವಲಸೆಕೋರರು. ಹೈಕೋರ್ಟ್ ತುಂಬಾ ಚೆನ್ನಾಗಿ ಹೇಳಿದೆ, ನಾಯಿಗಳನ್ನೆಲ್ಲ ಹಿಡಿದು ಬಾಯಿ ಮುಚ್ಚಿಸ್ರಿ ಅಂತೇಳಿ. ಇದು ಸಿದ್ದರಾಮಯ್ಯನವರ ಮತ್ತು ಬೆಂಬಲಿಗರಿಗೆ ಗೌರವ ತರುವ ಮಾತಲ್ಲ. ದಲಿತ ಅಂದ್ರೆ ಮಹದೇವಪ್ಪ ಒಬ್ಬರೇ ಅನ್ನೋ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಇದ್ದಾರೆ. ಅದು ಯಾವ ಸೀಮೆ ದಲಿತ ನಾಯಕ? ಎಡಗೈ ದಲಿತರು ಕಾಂಗ್ರೆಸ್ನ ಬಿಟ್ಟು ಹೋಗ್ಲಿಕ್ಕೆ ಪ್ರಮುಖ ಕಾರಣನೇ ಮಹದೇವಪ್ಪ. ಒಂದು ನಾಯಕ ಅಂತಂದ್ರೆ ಹಿಂದೆ ಮುಂದೆ ಬಾಲಾಡಿಸ್ಕೊಂಡು ಬರೋರು ಮಾತ್ರ ನಾಯಕರಲ್ಲ. ಲೇಡೀಸ್ ಅಂಡ್ ಜೆಂಟಲ್ಮನ್, ನಮ್ಮ ಕರ್ನಾಟಕದ ರಾಜಕಾರಣಿಗಳಿಗೆ ಏನಾಗ್ತಾ ಇದೆ? ತಮ್ಮ ತಮ್ಮ ರಾಜಕೀಯ ಲಾಭಕ್ಕಾಗಿ, ಅಧಿಕಾರದ ಹಪಾಹಪಿತನಕ್ಕಾಗಿ ಪ್ರಾಣಿ ಪಕ್ಷಿಗಳ, ನಾಯಿ ನರಿಗಳ ಹೆಸರನ್ನು ಹೇಳ್ತಾ ಇದ್ದಾರೆ. ಅದವ್ರಿಗೆ ಶೋಭೆ ತರುವಂಥದ್ದು. ಹಾಗಾದರೆ ಹಿರಿಯ ಸಚಿವರೇ ಈ ರೀತಿ ಮಾತಾಡ್ತಾ ಇದ್ರೆ ಇನ್ನು ಕಿರಿಯ ಶಾಸಕರು, ಸಚಿವರು ಇನ್ಯಾವ ರೀತಿ ವರ್ತನೆ ಮಾಡ್ತಾರೆ? ಅಥವಾ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿನ ಈ ರೀತಿ ಮಾತನಾಡೋದು, ಈ ರೀತಿ ದೌರ್ಜನ್ಯದ ಥರ ಮಾತನಾಡೋದು, ಈ ರೀತಿ ಉಡಾಪೆತನದ ಮಾತುಗಳು, ಈ ರೀತಿ ಉದ್ದಟತನದ ಮಾತುಗಳು? ಹಾಗಾದರೆ ಇವ್ರಿಗೆ ಯಾರು ಅಂಕುಶ ಹಾಕೋರಿಲ್ವಾ? ಈ ಎಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ಪತ್ರಕರ್ತರು ಶಶಿಧರ್ ಭಟ್, ರಾಜಕೀಯ ವಿಶ್ಲೇಷಣೆಗೆ, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ತನ್ನದೇ ಆದ ಚರ್ಚೆಯ ಛಾಪನ ಹೊಂದಿರುವಂಥ ಹಿರಿಯ ಪತ್ರಕರ್ತರು ಶಶಿಧರ್ ಭಟ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಎಸ್ ಸರ್, ಈಗ ಈ ಅಧಿಕಾರದ ಹಸ್ತಾಂತರ ಪರ್ವ ಅಂತ ಏನು ಶುರುವಾಯ್ತಲ್ಲ, ಇವ್ರದ್ದು ಕ್ರಾಂತಿ ವಾಂತಿ ಅಂತ ಏನೇನೋ ಮಾಡ್ಕೊಂಬಂದ್ರಲ್ಲ, ಈಗ ಒಂದು ಹಂತಕ್ಕೆ ಮುಂದೆ ಹೋಗಿದ್ದಾರೆ. ನಾಯಿಗಳು ನರಿಗಳು ಅನ್ನೋ ಹಂತಕ್ಕೆ ಹೋಗಿದ್ದಾರೆ. ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಬ್ಬರ ಮುಖವನ್ನು ಒಬ್ಬರು ನೋಡದೇ ಇರುವಂತಹ ಸ್ಥಿತಿಗೆ ಅವರಿಬ್ಬರ ಫಾಲೋವರ್ಸು ತಂದಿಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಒಂದು ನೀವೇನು ಒಂದು ಹೇಳಿಕೆಯ ವಿಚಾರದಿಂದ ಈ ಚರ್ಚೆಯನ್ನು ಪ್ರಸ್ತಾಪ ಮಾಡಿದ್ದೀರಿ. ಹೇಳಿಕೆ ಯಾವುದಂತ ಇನ್ನೂ ಹೇಳಿಲ್ಲ. ಸಿದ್ದರಾಮಯ್ಯನವರು ಈಶ್ವರಪ್ಪನವ್ರ ಬಗ್ಗೆ ಒಂದು ಮಾತನ್ನು ಹೇಳಿದರು ಬಹಳ ಮೊದಲು. ಈಶ್ವರಪ್ಪನವರಿಗೆ ಅವರ ಅಪ್ಪರ್ ಚೇಂಬರ್ನಲ್ಲಿ ಮೆದುಳು ಮತ್ತು ನಾಲಿಗೆ ನಡುವಿನ ಸಂಪರ್ಕ ಕಡಿತ ಆಗಿದೆ. ಸೊ ಅದೇ ಮಾತು ಈಗ ಕಾಂಗ್ರೆಸ್ನ ಹಲವು ಶಾಸಕರುಗಳಿಗೆ ಅನ್ವಯಿಸಬಹುದು. ಓಕೆ, ಅವರ ನಾಲಿಗೆಗೂ ಬುದ್ಧಿಗೂ ಸಂಬಂಧ ಉಳಿದಿಲ್ಲ. ಬುದ್ಧಿ ಇದ್ರೆ ಸಬ್ಜೆಕ್ಟ್ ಟು ಕರೆಕ್ಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಂದು. ಎರಡನೇದಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಸಂಬಂಧ ಸರಿಪಡಿಸಲಾಗದ ಒಂದು ಹಂತವನ್ನು ತಲುಪಿದೆ. ಹಳಸೋಗಿದೆ ಈಗ. ನೋ ರಿಟರ್ನ್ಸ್ ನಾವು. ಹೌದು. ಅಂದರೆ ಅವರ ಈ ಒಂದು ಬೆಂಬಲಿಗರು ಏನಿದ್ದಾರೆ, ಅವರ ಹೇಳಿಕೆಗಳಿಂದ ಇದು ಅರ್ಥ ಆಗೋದು ಅಂದರೆ ಕ್ಯಾನ್ ಸಿ ದ ಫ್ರಸ್ಟ್ರೇಷನ್ ಅಂತ. ಎರಡು ಗುಂಪಿನಲ್ಲೂ ವಿಚಿತ್ರವಾದ ಫ್ರಸ್ಟ್ರೇಷನ್ ಇದೆ. ಹೌದು ಹೌದು. ಒಬ್ಬರಿಗೆ ಕಳೆದುಕೊಳ್ಳುವ ಭಯ ಇದ್ದರೆ ಮತ್ತೊಬ್ಬರಿಗೆ ಸಿಗುತ್ತೋ ಇಲ್ವೋ ಅನ್ನೋ ಭಯ, ಪಡೆದುಕೊಳ್ಳಲಾಗದ ಸ್ಥಿತಿ ಇದೆಯಲ್ಲ, ಅದು ನಿರ್ಮಾಣ ಆದದ್ದು. ಅದರಿಂದ ಎರಡೂ ಗುಂಪಿನ ಶಾಸಕರುಗಳು ಹಂಗಲ್ಲ ಸರ್. ಈಗ ಕಾಂಗ್ರೆಸ್ ನಾಯಕರು ಈ ನಾಲಿಗೆಯನ್ನು ಹೊರಗೆ ಬಿಡ್ತದೋ ಹರಿಬಿಡ್ತಿರೋದು ಇದು ಹೊಸದೇನಲ್ಲ. ಈ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಏನಾಯಿತು, ಅದಾದಮೇಲೆ ಶಿಡ್ಲಘಟ್ಟದಲ್ಲಿ ಏನಾಯಿತು, ಆಮೇಲೆ ಮಾಗಡಿ ಬಾಲಕೃಷ್ಣ ಏನು ಮಾಡಿದರು, ಇದೆಲ್ಲವನ್ನ ನೋಡಿದ್ದೀವಿ. ಆದರೆ ಒಬ್ಬ ಹಿರಿಯ ಸಚಿವರು ಎಚ್ ಸಿ ಮಹದೇವಪ್ಪನಂತವರು ಯಾವಾಗ ಸಿದ್ದರಾಮಯ್ಯನವರ ಎಡಗೈ ಬಲಗೈ ಅನ್ನೋ ಥರದ್ದು, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅನ್ನೋ ವಿಚಾರ ಅಂತ ಬಂದಾಗ ಮಹದೇವಪ್ಪನವರು ತೀರಾ ಅವ್ರಿಗೆ ಹತ್ತಿರದಲ್ಲಿ ನಿಲ್ತಾರೆ. ಅಂಥ ಮಹದೇವಪ್ಪ ಹೇಳ್ತಾರೆ ಪತ್ರಕರ್ತರ ಕೇಳೋ ಪ್ರಶ್ನೆಗೆ, ಸರ್ ಈಗ ಡಿ ಕೆ ಶಿವಕುಮಾರ್ ದೆಹಲಿಯಿಂದ ಬಂದ ಮೇಲೆ ಕಾನ್ಫಿಡೆಂಟ್ ಆಗಿದ್ದಾರೆ, ಅವರ ಫಾಲೋವರ್ಸ್ ಏನೋ ಮಾತಾಡ್ತಾ ಇದ್ದಾರೆ, ಸಿದ್ದರಾಮಯ್ಯವ್ರ ಫಾಲೋವರ್ಸ್ ಏನೋ ಮಾತಾಡ್ತಿದ್ದಾರೆ ಅಂದಾಗ ಏನು ಹೇಳ್ತಾರೆ ಅಂದರೆ, ಹೈಕೋರ್ಟ್ ತುಂಬ ಚೆನ್ನಾಗಿ ಹೇಳಿದೆ, ನಾಯಿಗಳನ್ನೆಲ್ಲ ಹಿಡಿದು ಬಾಯಿ ಮುಚ್ಚಿಸ್ರಿ ಅಂತೇಳಿ ಆ ಕೆಲಸ ಮಾಡಬೇಕಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಾರಲ್ಲ, ಇದು ಬಾಲಿಶತನನೋ, ದಡ್ಡತನನೋ, ದಾಷ್ಟ್ಯತನನೋ ಅಥವಾ ದುಷ್ಟತನನೋ? ಇದು ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಒಂದು ಪೊಲಿಟಿಕಲ್ ಕಲ್ಚರ್ ಅನ್ನೋದಿದೆಯಲ್ಲ, ಇವತ್ತಿನ ರಾಜಕೀಯ ಸಂಸ್ಕೃತಿ ಯಾವ ಪಕ್ಷಕ್ಕೂ ಹೊರತಾಗಿಲ್ಲ. ಕಾಂಗ್ರೆಸ್, BJP, JDS ಎಲ್ಲ ಕೂಡ ಈ ರೀತಿಯ ಭಾಷೆಯಲ್ಲಿ ಮಾತನಾಡುವ ಸ್ಥಿತಿ ಬಂದಿದೆ ಇವತ್ತು. ಒಂದು. ಎರಡನೇದ ಕಾಂಗ್ರೆಸ್ ಪಕ್ಷದ ಒಳಗಡೆ ಹೇಮಂತ್ ಎರಡು ಗುಂಪುಗಳಿವೆ, ಮೂಲ ನಿವಾಸಿಗಳು ಮತ್ತು ವಲಸೆಕೋರರು. ಈ ಮೂಲ ನಿವಾಸಿಗಳು ಮತ್ತು ವಲಸೆಕೋರರ ನಡುವಿನ ಹೋರಾಟ ಏನಿದೆ ಅದು 2006ರಲ್ಲಿ ಪ್ರಾರಂಭ ಆಯಿತು. ಸಿದ್ದರಾಮಯ್ಯನವರು ಬಂದ ಮೇಲೆ ಶುರುವಾಯಿತು.
ಯಾರು ಮೂಲ ನಿವಾಸಿಗಳಿದ್ದಾರೆ ಅವರ ಒಳಗಡೆ ಒಂದು ಅತೃಪ್ತಿ ಇದೆ. ಹೌದು, ಇವತ್ತು ಡಿ ಕೆ ಯಾರು ಸುರೇಶ್ ಹೇಳಿದಾರೆ, ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಅವ್ರ ಹೇಳಿಕೆಗೆ ಏನ್ ಹೇಳಿದಾರೆ ಅಂದ್ರೆ, ಕಟ್ಟಾ ಕಾಂಗ್ರೆಸ್ಸಿಗರು ಬೀದಿ ನಾಯಿಗಳಲ್ಲ ಅಂದಿದ್ದಾರೆ. ಹೌದು. ಅಂದ್ರೆ ಅದರ ಅರ್ಥ ವಲಸೆಯಿಂದ ಬಂದವರು ಮಾತ್ರ ಅವರ ಅಲ್ಲಲ್ಲ, ಅದು ಅನುಮಾನ ಏನಾಗುತ್ತೆ ಗೊತ್ತಾ ನಿಮಗೆ? ನೀವು ಈ ನಾಯಿಗಳು ಅನ್ನೋದು ಒಂದನೇದಾಗಿ ನಾಯಿ ನಿಷ್ಠೆ. ಹೌದು, ನಿಯತ್ತಿನ ಪ್ರಾಣಿ. ಅದು ಯಾವತ್ತೂ ಕೂಡ ನಾಯಿ ಕಚ್ಚೋದು ಕಳ್ಳರಿಗೆ ಮಾತ್ರ, ಸಾಕಿದವ್ರು ಕಚ್ಚಲ್ಲ ನಾಯಿ. ಆದ್ದರಿಂದ ಅದು ಯಾವ ಅರ್ಥದಲ್ಲಿ ಸನ್ಮಾನ್ಯ ಸಚಿವ ಮಹದೇವಪ್ಪನವ್ರು ಹೇಳಿದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರು ಕಾಂಗ್ರೆಸ್ ಮೂಲ ನಿವಾಸಿಗಳಿಗೆ ನಾಯಿಗಳು ಅಂತ ಹೇಳಿದ್ರೆ ನಿಜ, ಅವ್ರು ಕಾಂಗ್ರೆಸ್ ಪಕ್ಷದ ನಿಷ್ಠ ನಾಯಿಗಳು. ಅಂಥ ಸ್ಥಿತಿಯಲ್ಲಿ ಇವ್ರು ನಿಷ್ಠ ನಾಯಿಗಳೆಲ್ಲ ಬೀದಿ ನಾಯಿಗಳು ಅಂತಂದರೆ ಮಹದೇವಪ್ಪ ಯಾವ ಉತ್ತರ ಕೊಡ್ತಾರೆ? ನೀವು ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಆ ಭಾಷೆಯಲ್ಲಿ ಉತ್ತರ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಸೊ ಮಹದೇವಪ್ಪ ಯಾಕೆ ಈ ಹೇಳಿಕೆ ನೀಡಿದ್ರು ನನಗೆ ಆಶ್ಚರ್ಯಕರವಾದ್ದು, ಆಘಾತಕರವಾದ್ದು. ಅಂದ್ರೆ ಮಹದೇವಪ್ಪನವ್ರ ಈ ಹೇಳಿಕೆ ಹಿಂದೆ ಒಂದು ಮೆಸೇಜ್ ಇರುತ್ತೆ, ನಾವೆಲ್ಲದಕ್ಕೂ ರೆಡಿ ಇದೀವಿ. ಇಲ್ಲ, ನಾನು ಅದು ಬೇರೆ ರೀತಿ ಹೇಳ್ತೀನಿ. ಭಾಳ ಸಂದರ್ಭದಲ್ಲಿ ಮಹದೇವಪ್ಪ ಮತ್ತು ಸಿದ್ದರಾಮಯ್ಯನವ್ರ ಸಂಬಂಧ ಕೂಡ ಕೆಟ್ಟಿತ್ತು. ಕಳೆದ ಚುನಾವಣೆ ಸಂದರ್ಭದಲ್ಲಿ 2018ರಲ್ಲಿ ಅಬ್ಸ್ಕಾಂಡಿಂಗ್ ಪಾರ್ಟಿ ಎಸ್ಕೇಪ್ ಆಗಿಬಿಟ್ಟಿದ್ರು. ಅದು ಗೊತ್ತಿಲ್ಲ ಏನ್ ಹೇಳ್ತಿದ್ರು ಅಂದ್ರೆ, ಸೊ ಸಿದ್ದರಾಮಯ್ಯನವರು ಕೆಲವು ಕಾನ್ಸ್ಟಿಟ್ಯೂಯನ್ಸಿಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಕೊಟ್ಟಿದ್ರಂತೆ. ಸಂಪನ್ಮೂಲ ಖರ್ಚು ಮಾಡ್ಲಿಕ್ಕೆ ಅವರಿಗೆ ದುಡ್ಡು ಕೊಡೋದಕ್ಕೆ, ಮೈಸೂರು ಭಾಗದಲ್ಲಿ ದುಡ್ಡು ಕೊಡದೆ ಕೈ ತಪ್ಪಿಸ್ಕೊಂಡು ಹೋದ್ರು. ಆಮೇಲೆ ಸಿಗ್ಲಿಲ್ಲ, ಕಾರ್ಯಕರ್ತರ ಸಂಪರ್ಕಕ್ಕೆ ಸಿಗ್ಲಿಲ್ಲ. ಮಹದೇವಪ್ಪನವರಿಂದ ಹೆಚ್ಚು ಕಮ್ಮಿ ಒಂದು 12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಸೋಲಾಯಿತು. ಅದಾದ್ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟ ಮೇಲೇನು 6 ತಿಂಗಳು ಮುಖ್ಯಮಂತ್ರಿಗಳ ಸಂಪರ್ಕಕ್ಕೆ ಸಿಗ್ಲಿಲ್ಲ, ಸಂಬಂಧ ಕೆಟ್ಟೋಗಿತ್ತು. ನಂತರ ಪ್ಯಾಚಪ್ ಮಾಡ್ಕೊಂಡ್ರು. ಈಗಲೂ ಕೂಡ ಯಾರಾದರೂ ಸಿದ್ದರಾಮಯ್ಯನವರಿಗೆ ಕೆಟ್ಟದಾಗ್ಲಿ ಅಥವಾ ಅವರ ರಾಜಕೀಯ ಭವಿಷ್ಯ ಹಾಳಾಗ್ಲಿ ಅಂತಾರೆ ಸಿದ್ದರಾಮಯ್ಯ ಮಾತು ಹೇಳಿದ್ರು ಅಂದ್ರೆ ಏನು ಉತ್ತರ ಕೊಡ್ತಾರೆ ಅವರು? ಹೌದು, ಇದು ಇರ್ಬೋದು. ಇದು ಸಿದ್ದರಾಮಯ್ಯನವರ ಮತ್ತು ಬೆಂಬಲಿಗರಿಗೆ ಗೌರವ ತರುವ ಮಾತಲ್ಲ. ಅಲ್ಲ, ಮತ್ತೊಂದಿಲ್ಲ, ನನಗೆ ಒಂದು ದೊಡ್ಡ ಅಬ್ಜೆಕ್ಷನ್ ಇರೋದು ಸಿದ್ದರಾಮಯ್ಯನವ್ರ ಮೇಲೆ ಏನು, ಈ ಅಹಿಂದ ಅಂತ ಏನು ಹೇಳ್ತಾರ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅಂದ್ರೆ ಮಹದೇವಪ್ಪ ಒಬ್ಬರೇ ಅನ್ನೋ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಇದ್ದಾರೆ. ಎಸ್, ಅಲ್ಲಲ್ಲ, ಅವ್ರೊಬ್ಬರೇ ದಲಿತರಲ್ವಲ್ಲ, ಮಹದೇವಪ್ಪ ಒಬ್ಬರೇ ದಲಿತರಲ್ವಲ್ಲ. ಅದ್ರ ಜೊತೆಗೆ ಏನು ಗೊತ್ತಾ ನಿಮಗೆ, ಕಾಂಗ್ರೆಸ್ ಒಳಗಡೆ ಇರಲಿ ಇಡೀ ಈ ದಲಿತ ಸಮುದಾಯ ಇದೆಯಲ್ಲ, ಅದು ಎಡಗೈ ಬಲಗೈ ಅಂತ ಒಡೆದೋಗಿದೆ. ಬಲಗೈ ದಲಿತರು ಕಾಂಗ್ರೆಸ್ ಜೊತೆಗಿದ್ದಾರೆ, ಎಡಗೈ ದಲಿತರು ಬಿಜೆಪಿ ಜೊತೆಗೆ. ಸರ್, ಎಡಗೈ ದಲಿತರು ಕಾಂಗ್ರೆಸ್ನ ಬಿಟ್ಟು ಹೋಗ್ಲಿಕ್ಕೆ ಪ್ರಮುಖ ಕಾರಣನೇ ಮಹದೇವಪ್ಪ. ಆರೋಪ ಇದೆ. ಎಸ್, ದಟ್ ಇಸ್ ವಾಟ್ ಮಹದೇವಪ್ಪನ ಆರೋಪಗಳು. ದಟ್ ಇಸ್ ವಾಟ್, ಅದನ್ನೇ ನಾನು ಹೇಳೋದಕ್ಕೆ ಹೊರಟಿದ್ದೆ. ಅಂದ್ರೆ ಇಡೀ ದಲಿತ ಸಮುದಾಯವನ್ನ ಒಗ್ಗೂಡಿಸುವ ಶಕ್ತಿ ಒಬ್ಬ ನಾಯಕನಿಗೆ ಇಲ್ಲ ಅಂತಾದರೆ ಅವ್ ಯಾವ ಸೀಮೆ ದಲಿತ ನಾಯಕ ಅಲ್ವಾ? ಪ್ರಶ್ನಾರ್ಹ ನಾಯಕ. ಸೊ ಆದ್ರಿಂದ ಅಂದ್ರೆ ಇಡೀ ಅವರು ಕೇವಲ ಕಾಂಗ್ರೆಸ್ನ ಸ್ಥಿತಿಗತಿಗಳನ್ನೇನಿವೆ ಅದನ್ನು ಕೆಡಿಸ್ತಾ ಮಾತ್ರ ಇಲ್ಲ ಅವರು. ಈಗ ನೋಡಿ, ಈಗ ಮಹದೇವಪ್ಪನವರು ದಲಿತ ನಾಯಕರು, ಅಹಿಂದ ವರ್ಗಗಳು ಅಂತ ಬಂದಾಗ ದಲಿತ ನಾಯಕರ ಜೊತೆಗಿದ್ದಾರೆ ಅಂತ ಬಿಂಬಿಸ್ಕೊಳ್ಳೋ ಸಿದ್ದರಾಮಯ್ಯನವರು. ಮಹದೇವಪ್ಪನವ್ರಿಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟರು ಗೊತ್ತಿಲ್ಲ. ಯಾಕಂದ್ರೆ ಅತ್ಯುತ್ತಮ ಸಂಸದೀಯ ಪಟುನು ಮಹದೇವಪ್ಪ ಅಲ್ಲ. ಸರ್ಕಾರದ ಯಾವುದೇ ಸಂದಿಗ್ಧತೆ ಸಮಯದಲ್ಲಿ, ಸರ್ಕಾರ ಯಾವುದೇ ಸಂಕಷ್ಟದಲ್ಲಿದ್ದಾಗ ಸದನದ ಒಳಗೆ ಮತ್ತು ಸದನದ ಹೊರಗೆ ಸರ್ಕಾರವನ್ನು ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಹದೇವಪ್ಪ ಮಾಡಲ್ಲ. ಮೊದಲನೇದಾಗಿ ಮೊಂತಿ ಏನು ಗೊತ್ತಾ ಹೇಮಂತ್, ನೀವು ಕರ್ನಾಟಕದ ರಾಜಕಾರಣದಲ್ಲಿ ನೋಡ್ತಾ ಬನ್ನಿ, ಕಟ್ಟಾ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟಾ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ಬಹಳಷ್ಟು ನಾಯಕರು, ಕೆಲವು ಎಕ್ಸೆಪ್ಷನ್ಗಳಿವೆ. ಎವ್ರಿ ಲಾ ಹ್ಯಾಸ್ ಇಟ್ಸ್ ಓನ್ ಎಕ್ಸೆಪ್ಷನ್ ಅಂತ ಎಕ್ಸೆಪ್ಷನ್ಗಳಿವೆ. ಜನರಲಿ ಸಿ ಬುದ್ಧಿ ಇಲ್ದಿದ್ದವ್ರು, ತಲೆ ಇಲ್ದಿದ್ದವರು, ಇಂಥವ್ರನ್ನೇ ಭಾಳಷ್ಟು ನಾಯಕರು ಇಟ್ಕೊಂಡಿರ್ತಾರೆ ಇನ್ನು ಮುಂದೆ. ಸಿದ್ದರಾಮಯ್ಯರು ಸುತ್ತಮುತ್ತಲು ಇರುವವ್ರು ನೀವು ಗಮನಿಸಿದರೆ ಅವ್ರ ಬಗ್ಗೆ ಪ್ರೀತಿ ಗೌರವ ಇಟ್ಕೊಂಡು ನಾನು ಮಾತನಾಡೋದು. ಹೌದು, ನೀವು ಗಮನಿಸಿದರೆ ಒಬ್ಬರು ಯೋಗ್ಯರದ ಆದವ್ರನ್ನ ಅವ್ರು ಹಿಂದೆ ಮುಂದೆ ಇಟ್ಕೊಂಡಿಲ್ಲ, ಅವ್ರ ಸುತ್ತಮುತ್ತ ಇಲ್ಲ. ಒಬ್ಬ ಶಕ್ತಿಯುತ ನಾಯಕ ಅವ್ರ ಹಿಂದೆ ಇಲ್ಲ. ಈಗ ಅಟ್ಲೀಸ್ಟ್ ಬಿ ಕೆ ಹರಿಪ್ರಸಾದ್ ಒಂದು ಸ್ವಲ್ಪ ಹತ್ತಿರ ಬಂದಿದ್ದಾರೆ, ಅವ್ರು ಶಕ್ತಿಯುತ ನಾಯಕ. ಸೊ ಅದು ಬಿಟ್ಟರೆ ನೀವು ಅಹಿಂದ ಅಂತಾನೆ ತೆಗೆದುಕೊಳ್ಳಿ, ಅಲ್ಪಸಂಖ್ಯಾತರಲ್ಲಿ ಯಾವ ಪವರ್ಫುಲ್ ನಾಯಕ ಇಟ್ಕೊಂಡಿದ್ದಾರೆ. ಅವರು ಮತ್ತು CM ಇಬ್ರಾಹಿಂ ನಡುವಿನ ಸಂಬಂಧ ಹೆಂಗಿತ್ತು, ಕೆಟ್ಟ ಹಾಳಾಗಿ ಅವ್ರು ಬಿಟ್ಟು ಹೋಗ್ಬಿಟ್ರು. ಸೊ ಜಮೀರ್ ಎಷ್ಟರ ಮಟ್ಟಿಗೆ ಮುಸ್ಲಿಂ ಪ್ರತಿನಿಧಿ, ಯಾವ ಹಂತದ ಪ್ರತಿನಿಧಿ, ಯಾರನ್ನ ಹತ್ರ ಇಟ್ಕೊಂಡಿದ್ದಾರೆ. ಸೊ ಹಿಂದುಳಿದ ವರ್ಗದಲ್ಲಿ ಉಳಿದ ಯಾವ ನಾಯಕರು ಅವ್ರ ಜೊತೆಗೆ ಯಾರು ಇಲ್ಲ ಅಲ್ವಾ, ಯಾರು ಇಲ್ಲ. ಸೊ ನೀವು ಅದೇ ಅಲ್ಪಸಂಖ್ಯಾತರಾಯಿತು, ಹಿಂದುಳಿದ ವರ್ಗ ದಲಿತರಲ್ಲಿ ಅನಿವಾರ್ಯ ಕಾರಣಕ್ಕಾಗಿ ಡಾಕ್ಟರ್ ಪರಮೇಶ್ವರ್ ಅವರ ಜೊತೆಗೆ ಇರಬಹುದು. ಆದರೆ ಪರಮೇಶ್ವರ್ ಅವ್ರಿಗೂ ಏನಾಯ್ತು ಅನ್ನೋದು ಗೊತ್ತಿಲ್ವಾ ನಿಮಗೆ 2013ರಲ್ಲಿ? ಎಸ್ ಅಲ್ವಾ. ಸೊ ಅದರಿಂದ
ಯಾಕೆ ಹೊಸ ನಾಯಕತ್ವವನ್ನು ಬೆಳೆಸುವ ಕೆಲಸವನ್ನು ಇವ್ರು ಮಾಡ್ತಾ ಇಲ್ಲ? ಕರ್ನಾಟಕ ರಾಜಕಾರಣ ತಗೊಳ್ಳಿ ನೀವು, ದೇವರಾಜ ಅರಸು ಎಷ್ಟು ನಾಯಕರು ಬೆಳೆಸಿದ್ರು, ಹೆಗಡೆ ಬೆಳೆಸಿದ್ರು, ಬಂಗಾರಪ್ಪ ಬೆಳೆಸಿದ್ರು, ಯಡಿಯೂರಪ್ಪ ಬೆಳೆಸಿದ್ರು, ಯಡಿಯೂರಪ್ಪ ಬೆಳೆಸಿದ್ರು, ದೇವೇಗೌಡರು So, ಬೆಳೆಸಿದ್ರು. ಆ ಮಟ್ಟದಲ್ಲಿ ಸಿದ್ದರಾಮಯ್ಯ ಹ್ಮ್ ಹೊಸ ನಾಯಕರನ್ನ ಬೆಳೆಸಿಲ್ಲ. ಶಕ್ತಿಯನ್ನು, ಒಂದು ನಾಯಕ ಅಂತಂದ್ರೆ ಹಿಂದೆ ಮುಂದೆ ಬಾಲಾಡಿಸ್ಕೊಂಡು ಬರೋರು ಮಾತ್ರ ನಾಯಕರಲ್ಲ. ಹೌದು ಯು ಸಿ. ಹೌದು ಸೊ ಇಲ್ಲ ಆಗ್ತಾ ಇರೋದೇನು ಅಂದ್ರೆ, ಯಾರು ಬಟ್ಟಂಗಿಗಳಿದ್ದಾರೋ ಅವ್ರು ಮಾತ್ರ ಬೆಳೆಸೋದು. ಹೌದು, ಬಟ್ಟಂಗಿಗಳೇ ನಾಯಕರು. ಬಟ್ಟಂಗಿಗಳೇ ನಾಯಕರಾಗೋದು ಅವರು. ಸರ್, ಒಂದು 4 ಕಾನ್ಸ್ಟಿಟ್ಯೂನ್ಸಿ ಗೆಲ್ಸ್ಕೊಂಬರೋ ತಾಕತ್ತಿಲ್ಲ ಸರ್. ಇಲ್ಲ ಸಿದ್ದರಾಮಣ್ಣ ಇಲ್ಲ ಅಂದ್ರೆ ಇವರೆಲ್ಲ ಜೀರೋ. ಸೊ ಇಂಥವ್ರು ಅಲ್ಲಲ್ಲ, ಇವರಿಂದ ಸಿದ್ದರಾಮಯ್ಯನವರಿಗೆ ಕೆಡುಕೀಗ. ಹೌದು. ಈಗ ಇದು ನೋಡಿ, ಈ ಮೂಲ ನಿವಾಸಿಗಳು ಮತ್ತು ವಲಸಿಗರ ನಡುವಿನ ಈ ಬಿಕ್ಕಟ್ಟಿದೆಯಲ್ಲ, ಆ ಬಿಕ್ಕಟ್ಟಿಗೆ ಇನ್ನಷ್ಟು ಉಲ್ಬಣ. ಅಲ್ಲ, ಯಾವ ರೀತಿ ಈಗ ಇವರು ಬಂದಂತವ್ರು, ಹೊರಗಿನಿಂದ ಬಂದಂತವ್ರು ಯಾವ ರೀತಿ ಉತ್ತರ ಕೊಡ್ಬೋದು ಈಗ? ಅಂದ್ರೆ ಕಾಂಗ್ರೆಸ್ ಕಟ್ಟಾಳುಗಳು, ಕಾಂಗ್ರೆಸ್ಸಿಗರು ಯಾರು ಬೀದಿ ನಾಯಿಗಳಲ್ಲ ಅನ್ನೋಂಥ ಹೇಳಿಕೆಗೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು? ಏನ್ ದಾರಿಗಳಿದೆ ಅವರಿಗೆ? ಈಗ ಇರೋದಿದೆಯಲ್ಲ, ನನ್ನ ಇದರಲ್ಲಿ ಅವ್ರು ಹೇಗಿದೆ ಅವ್ನ ಮಾತು ನೋಡಿ. ಸುರೇಶ್ ಅವರು ಇವತ್ತು ಹೇಳಿದ ಮಾತನ್ನು ತಾವು ಪ್ರಸ್ತಾಪ ಮಾಡಿದ್ರು. 3-4 ದಿನಗಳ ಹಿಂದೆ ಅವ್ರು ಇಂಥದ್ದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹೌದು, ತಾವು ಗಮನಿಸಿರಬಹುದು. ಏನು ಅಂದ್ರೆ, ನಮ್ಮ ಪಕ್ಷದಲ್ಲಿ ಹೇಗೆ ಅಂತಂದ್ರೆ, ಹೊರಗಡೆಯಿಂದ ಬಂದವರಿಗೆ ಗೌರವ ಜಾಸ್ತಿ, ಇಲ್ಲಿದ್ದವರಿಗಲ್ಲ. ಅತಿಥಿ ದೇವೋಭವ ಅಂತ ನಾವು ನಂಬ್ತೀವಿ. ಅತಿಥಿಗಳು ಮನೆ ಹಾಕ್ತೀವಿ, ಅಧಿಕಾರ ಕೊಡ್ತೀವಿ. ಅಂದ್ರೆ ಅತಿಥಿ ದೇವೋಭವ ಅಂತ ಹೇಳಿ ಅತಿಥಿಗಳನ್ನ ದೇವರು ಅನ್ನೋರಿಗೆ ಇವರು ನಾಯಿಗಳು ಅಂತಾರಂದ್ರೆ ಅಲ್ಲಲ್ಲ. ಇದು ಈ ಹೇಳಿಕೆ ಏನಿದೆ, ಇದು ಸಿದ್ದರಾಮಯ್ಯನವರಿಗಾಗ್ಲಿ ಅವರ ಗುಂಪಿನವರಿಗಾಗ್ಲಿ ಗೌರವ ತರುವ ಮಾತಲ್ಲ. ಒಂದು, ಯಾರು ಸನ್ಮಾನ್ಯ ಸಚಿವರಿದ್ದಾರೆ ಅವರು ಈ ಮಾತಿಗೆ ಕ್ಷಮೆ ಕೇಳಬೇಕು. ಇದು ಕಲ್ಚರ್ ಅಲ್ಲ. ಇದು ಎನಿವೆ ಭಿನ್ನಾಭಿಪ್ರಾಯ ಇರ್ಬೋದು. ನೀವು DK ಅವ್ರನ್ನ ನಾಯಿ ಅಂತ ಹೇಳಕ್ಕಾಗಲ್ಲ. ಪಕ್ಷವನ್ನು ಕಟ್ಟಿದ್ದಾರೆ, ಪರವಾಗಿ ಮಾತಾಡಿರೋರನ್ನು ಕೂಡ ನಾಯಿಗಳು ಅಂತ ಹೇಳಕ್ಕಾಗಲ್ಲ. ಯಾರಿಗೂ ಹೇಳಕ್ಕಾಗಲ್ಲ. ದೇ ಶುಡ್ ನಾಟ್. ಹೈಕಮಾಂಡ್ ಯಾಕೆ ಇದರಲ್ಲಿ ಮಧ್ಯಪ್ರವೇಶ? ಅಲ್ಲಲ್ಲ, ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲವಾಗಿ ಹೋಗಿದೆ. ಕಾಂಗ್ರೆಸ್ ಹೈಕಮಾಂಡ್ನ ಬಹುತೇಕ ಅಂಗಾಂಗಗಳು ಕೆಲಸ ಮಾಡ್ತಾ ಇಲ್ಲ. ಕಿವಿ, ಮೂಗು, ಕಣ್ಣು, ಬಾಯಿ, ಕಿಡ್ನಿ, ಕಾಲು, ಕೈ, ಇದರಲ್ಲಿ ಯಾವ್ದು ಕೆಲಸ ಮಾಡ್ತಿದೆ, ಯಾವ್ದು ಕೆಲಸ ಮಾಡ್ತಿಲ್ಲ ಹೇಳ್ಕಟ್ಟ. ಬಾಯಿ ಮಾತ್ರ ಮಾಡಿ. ಸೊ ಅಂತ ಒಂದು ಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಅಂತ. ಅವ್ರು ಮಾತನಾಡುವ ಶಕ್ತಿ ಇಲ್ಲ ಕಾಂಗ್ರೆಸ್ ಹೈಕಮಾಂಡಿಗೆ. ಪ್ರಬಲ ನಾಯಕ ಸಿದ್ದರಾಮಯ್ಯನವ್ರನ್ನ ವಿರುದ್ಧ ಏನು ಹೇಳೋದು? ಅವ್ರಿಗೆ ಭಯ ಇದೆ, ಕಳೆದುಕೊಳ್ಳುವ ಭಯ ಇದೆ ಅವರಿಗೂ ಕೂಡ. ಸಿದ್ದರಾಮಯ್ಯ ಹೇಳಕ್ಕಾಗಲ್ಲ. ಅನಿವಾರ್ಯತೆ ನಾನು ಮೊದಲಿಂದ ಹೇಳ್ತಾ ಇರೋದು ಗೊತ್ತಾ, ಸಿದ್ದರಾಮಯ್ಯನವರ ಪಕ್ಷ ನಿಷ್ಠೆ ಇದೆಯಲ್ಲ, ಅದು ನನಗೆ ಪ್ರಶ್ನಾರ್ಹ. DK ಅಷ್ಟು ಪಕ್ಷನಿಷ್ಠರು ಅಂತ ನಾನು ಹೇಳಲ್ಲ. ಹೌದು. ಸೊ ಆ ಕಾರಣಕ್ಕಾಗಿ ದರ್ ಇಸ್ ಅ ಪ್ರಾಬ್ಲಮ್. ಅವ್ರು ಮಾತಾಡೋದು ಕಷ್ಟ. ಹೊಟ್ಟೋಗ್ಬಿಟ್ರೆ ಏನು ಮಾಡ್ತೀರಿ? ಒಂದು ದೊಡ್ಡ ಸಮುದಾಯ ಇದೆ ಅವ್ರ ಹಿಂದೆ, ಅದನ್ನ ನೀವು ಇದು ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಜನನಾಯಕರು ಅಂತ ಹೇಳಬಹುದಾದರೆ, ಗುರುತಿಸಬಹುದಾದರೆ, ಅವರಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ಬರು. ದಟ್ ಇಸ್ ಅ ಪ್ರಾಬ್ಲಮ್. ಸೊ ಅದರಿಂದ ಮನೆ ಮಗನ ನೀವು ಸಮಾಧಾನ ಪಡಿಸ್ಬೋದು, ಬೇರೆ ಮಕ್ಕಳನ್ನ ಸಮಾಧಾನ ಪಡಿಸಕ್ಕಾಗಲ್ಲ ಅಂತ ಅಲ್ವಾ? ಆಗುತ್ತೆ ಅರ್ಥ. ಎಲ್ಲ ಬಂದವ್ರು ದತ್ತಪುತ್ರ ಎದ್ದು ಹೊಟ್ಟೋಗ್ಬಿಟ್ರೆ ಮೂಲ ಮನೆಗೆ, ಇನ್ನೆಲ್ಲ ಎದ್ಕೊಂಡು ಹೋಗ್ಬಿಟ್ರೆ, ಈ ಸಮಸ್ಯೆ ಏನಿದೆ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಬಟ್ ಈ ಬೆಳವಣಿಗೆ ಇದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷವನ್ನು ನಾಶಪಡಿಸುತ್ತೆ ಈ ರೀತಿ ಬಟ್ರೆ. ಕೊನೆಯದಾಗಿ ಮಹದೇವಪ್ಪನವರ ಈ ಹುಚ್ಚು ಹೇಳಿಕೆ ಅಥವಾ ಮಹದೇವಪ್ಪನವರ ಈ ಬೆಂಕಿ ಹಚ್ಚುವಂತ ಹೇಳಿಕೆಗೆ ಸಿದ್ದರಾಮಯ್ಯನವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರೆ ಇದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಬೋದು? ಅಲ್ಲಲ್ಲ, ಇಲ್ಲಿ ಸಮಸ್ಯೆ ಏನು ಗೊತ್ತಾ, ನೀವು ತಮ್ಮ ಈ ಬಾಲಂಗೋಚಿಗಳ ಹೇಳಿಕೆಗಳಿಗೆ ರಿಯಾಕ್ಟ್ ಮಾಡುವುದನ್ನು ಈ ಇಬ್ಬರು ನಾಯಕರು ಬಿಟ್ಬಿಟ್ಟಿದ್ದಾರೆ. DK ಶಿವಕುಮಾರ್ ಬಿಟ್ಟಿದ್ದಾರೆ, ಸಿದ್ದರಾಮಯ್ಯ ಬಿಟ್ಟಿದ್ದಾರೆ. ಏನೋ ಅಂತಾರೆ ಬಿಡ್ರಿ, ಬಿಟ್ಟಾಕ್ರಿ. ಅವ್ರು DK ಹೇಳ್ತಾರೆ ಅವನೊಬ್ಬನು ಹುಚ್ಚ ಅಂತಾರೆ. ಅಲ್ಲಲ್ಲ, DK ಶಿವಕುಮಾರ್ ಅಷ್ಟು ಹೇಳ್ತಾರೆ, ಇವ್ರು ಹೇಳೋದೇ ಇಲ್ಲ ಅಣ್ಣಯ್ಯ. ಮಾತೆ ರಿಯಾಕ್ಟ್ ಅಂದ್ಕೊಂಡು ಎದ್ದು ಹೊಟ್ಟು ಹೋಗ್ಬಿಡ್ತಾರೆ. ಅಂದ್ರೆ ಇದೇನಾಗುತ್ತೆ, ಇದು ಇಂಥ ಮಾತನಾಡುವವರಿಗೆ ಪ್ರೋತ್ಸಾಹ ಕೊಡುತ್ತೆ. ಅಲ್ಟಿಮೇಟ್ಲಿ ಪಾರ್ಟಿ ವಿಲ್ ಸಫರ್. ಈ ನಾಯಕರು ಸಫರ್ ಆಗ್ತಾರೆ, ಬಿಡ್ತಾರೆ. ಆಲ್ವೇಸ್ ವಾಟ್ ಐ ಬಿಲೀವ್, ಪೊಲಿಟಿಕಲ್ ಪಾರ್ಟಿ ಇಸ್ ಬಿಗ್ಗರ್ ದೆನ್ ಪೊಲಿಟಿಕಲ್ ಲೀಡರ್ಸ್. ಅಲ್ವಾ? ದೇಶ ಅನ್ನೋದು ಹೇಗೆ ರಾಜಕೀಯ ಪಕ್ಷಕ್ಕಿಂತ ಇಂಪಾರ್ಟೆಂಟು, ದೊಡ್ಡದು, ಹಾಗೇನೆ ಒಂದು ರಾಜಕೀಯ ಪಕ್ಷ ಅನ್ನೋದು ಈ ನಾಯಕರುಗಳಿಂತ ಇಂಪಾರ್ಟೆಂಟು. ನಾಯಕರು ಇವತ್ತಿರ್ತಾರೆ, ಹೋಗ್ತಾರೆ, ರಾಜಕೀಯ ಪಕ್ಷ ಇರುತ್ತೆ. ಅದರಿಂದ ಆ ಜವಾಬ್ದಾರಿ, ಹೊಣೆಗಾರಿಕೆ ಏನಿದೆ ಈ ನಾಯಕರುಗಳಿಗೆ ಇರಬೇಕು. ಆದರೆ ಸನ್ಮಾನ್ಯ ಸಚಿವರಿಗೆ, ಮಹದೇವಪ್ಪನವರಿಗೆ ಅದು ಇಲ್ಲ ಅನ್ನೋದಿದೆಯಲ್ಲ, ಅದು ಅವ್ರ ತಮ್ಮ ವ್ಯಕ್ತಿತ್ವ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೂ ಅವರು ಕಪ್ಪು ಮಸಿಯನ್ನು ಬಳಿತಾ ಇದ್ದಾರೆ. ಎಸ್ ಸರ್, ಥ್ಯಾಂಕ್ ಯು ಇಷ್ಟೊತ್ತು ಮಾತನಾಡಿದಕ್ಕೆ. ಹೇಳಿದ್ದಾರೆ, ಮಹದೇವಪ್ಪನವರು ಸಮರ್ಥರಿದ್ದಾರೆ. ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಮರ್ಥ್ಯ ಇದೆ, ಅದಕ್ಕೆ ಹೇಳಿದ್ದಾರೆ ಅವರು.
ನೋಡಿದ್ರಲ್ಲ ವೀಕ್ಷಕರೇ, ಇದು ಕರ್ನಾಟಕದ ನಾಯಿ ಪಾಲಿಟಿಕ್ಸ್ ಅಂತ. ಹಿರಿಯ ಸಚಿವರೇ ಈ ರೀತಿ ಮಾತಾಡಿದರೆ ಇದು ಸಿದ್ದರಾಮಯ್ಯನವ್ರಿಗೂ ಕೂಡ ಕಳಂಕ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಆದರೆ ಮಧ್ಯಪ್ರವೇಶ ಮಾಡುವಷ್ಟು ಶಕ್ತಿ ಹೈಕಮಾಂಡ್ಗೆ ಇಲ್ಲ ಅನ್ನೋದನ್ನು ಎಳೆಯಾಗಿ ಅರ್ಥ ಆಗೋ ಥರ ಶಶಿಧರ್ ಭಟ್ರು ವಿಶ್ಲೇಷಣೆ ಮಾಡಿದರು. ಇದಾಗಿತ್ತು ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.